ನೋಡಿ, ಹೊಸದೇವತಾ ಫಾಲ್ಸ್ಗೆ ಬರೋದಕ್ಕೆ ನಿರ್ಬಂಧ ಹೇರಿದ್ದು ಒಂದೇ ಒಂದು ಕಾರಣ. ಇಲ್ಲಿ ನೋಡಿ, ಪ್ಲಾಸ್ಟಿಕ್ ಪೂರ್ತಿಯಾಗಿ ಮಲಿನ ಮಾಡಿಬಿಟ್ಟಿದ್ದಾರೆ ಈ ಪ್ರದೇಶವನ್ನ. ಬಿಯರ್ ಬಾಟಲಿಗಳು, ಗ್ಲಾಸಿನ ಬಾಟಲಿಗಳು ಎಲ್ಲೆಂದರಲ್ಲಿ ಎಸೆದು ಹೋಗಿದ್ದಾರೆ. ಹಾಯ್, ನಮಸ್ಕಾರ. ರಾಜ್ ವಿತ್ ವಂಡರ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ಹೋಗ್ತಿರೋದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೊಚ್ಚ ಜಲಪಾತ, ಆದ್ರೆ ಈಗ ಓಪನ್ ಇಲ್ಲ. ಹೊಸದೇವತಾ ಫಾಲ್ಸ್ ಹೇಗೆ ಹೋಗೋದು, ಈಗ ಹೇಗಿದೆ ಅಂತ ತೋರಿಸ್ತೇನೆ. ಹಾಯ್ ಗಾಯ್ಸ್, ಹೊಸದೇವತಾ ಫಾಲ್ಸ್ ಬಗ್ಗೆ ಶಾರ್ಟ್ಸ್ ವಿಡಿಯೋ ಬಂದಿದ್ದೆ ತಡ ಇನ್ಸ್ಟಾಗ್ರಾಮ್ ಗಳಲ್ಲಿ. ಏನ್ ಜನ ಹೋದ್ರು ಫಾಲ್ಸ್ ಮುಚ್ಚೋಗ್ಬಿಟ್ಟು. ಈಗ ಫಾಲ್ಸ್ ನ ನೋಟ ಹೇಗಿದೆ ಅಂತ ನೋಡೋಣ. ವಾವ್, ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು. ನೋಡಿ, ಹೊಸದೇವತಾ ಫಾಲ್ಸ್ ಹೋಗುವಂತ ಎಂಟ್ರೆನ್ಸ್ ಇದು. ಇಲ್ಲಿ ಯಾರಿಗೂ ಕೂಡ ಈಗ ಬಿಡೋದಿಲ್ಲ. ಇಲ್ಲಿ ನಮ್ಮ ಅಣ್ಣ ದುರ್ಗಾನಂದ್ ಅಂತ ಕೂಡ ಇದ್ದಾರೆ. ಅವರು ಇಲ್ಲಿ ಯಾರು ಒಳಗಡೆ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳುವಂತ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ ಫಾರೆಸ್ಟ್ ಇಲಾಖೆಯಿಂದ. ಹಾಗೆ ಈ ಕಡೆಯಿಂದ ಮುಂದೆ ಹೋದ್ರೆ ಹೊಸದೇವತಾ ಫಾಲ್ಸ್ ಇದೆ. ನಾವು ಅವರಿಗೆ ರಿಕ್ವೆಸ್ಟ್ ಮಾಡಿ ಈಗ ನಿಮಗೆ ವಿಡಿಯೋವನ್ನ ತೋರಿಸಬೇಕು ಈಗ ಹೇಗಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ವಿಡಿಯೋವನ್ನ ಮಾಡ್ತಾ ಇದ್ದೀವಿ. ಬನ್ನಿ ಮುಂದೆ ಹೋಗೋಣ. ಹೊಸದೇವತಾ ಫಾಲ್ಸ್ಗೆ ಹೋಗೋ ರಸ್ತೆಯಲ್ಲಿ ಸುತ್ತಲೂ ಗದ್ದೆ, ಒಂಥರ ಒಳ್ಳೆ ಪರಿಸರ, ಎಲ್ಲ ಕಡೆ ಹಸಿರು, ತುಂಬ ಮಜವಾಗಿತ್ತು. ಕೆಲವೊಬ್ರು ಗದ್ದೆಯಲ್ಲಿ ಸಸಿ ನೆಡ್ತಾ ಇದ್ರು. ಹಾಗೆ ಇನ್ನು ಕೆಲವರು ನಾವು ಬಂದು ವಿಡಿಯೋ ಮಾಡ್ತಿರೋದನ್ನ ನೋಡಿದವಾಗ ತುಂಬ ಖುಷಿ ಪಡ್ತಿದ್ರು. ಆದರೆ ಹಳ್ಳಿಗಳಲ್ಲಿ ಜನ ಕೃಷಿಯನ್ನ ಮಾಡಿಕೊಂಡು ಗದ್ದೆ ನಾಟಿಯನ್ನ ಮಾಡ್ತಾ ದನ ಕಾಯ್ತಾ ಸಂತೋಷದಿಂದ ಜೀವನ ಸಾಗಿಸೋದು, ಅದನ್ನ ನೋಡಿದ್ರೆ ಅದರಲ್ಲಿರೋ ಖುಷಿ ಬೇರೆ ಎಲ್ಲೂ ಇಲ್ಲ ಅನ್ಸುತ್ತೆ. ಅಣ್ಣ, ಹೊಸದೇವತಾ ಫಾಲ್ಸ್ ಎಲ್ಲೋ ನೋಡ್ದಂಗದಲ್ಲ. ಓಕೆ. ನೋ, ಐ ಆಮ್ ರೀಚ್ಡ್ ಹೊಸದೇವತಾ ಫಾಲ್ಸ್. ಇದ್ಯಾವ್ದು ಹೊಸ ಪ್ರತಿಭೆ ನೋಡಿ, ಹೀಗೆ ಹಳ್ಳದಲ್ಲೆಲ್ಲ ಹೋಗ್ಬೇಕು. ಚಿಕ್ಕ ಹಳ್ಳಗಳಿವೆ. ಫಾಲ್ಸ್ ಇಂದ ಇಳಿದು ಬರೋದಿದೆ ನೀರು ಅನ್ಸುತ್ತೆ. ನೋಡುವ. ಆಯ್ತು, ಈಗ ನಡ್ಕೊಂಡು ಬಂದು ಹೊಸದೇವತಾ ಫಾಲ್ಸ್ ಹತ್ರನೇ ಬಂದಿದ್ದೀವಿ. ಇಲ್ಲಿ ಸ್ವಲ್ಪ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಇದು ತುಂಬ ಜನ ಹೊಸದೇವತಾ ಫಾಲ್ಸ್ ಗೋಕರ್ಣದಲ್ಲಿದೆ, ಕುಮಟದಲ್ಲಿದೆ, ಆ ತಾಲೂಕು ಈ ತಾಲೂಕು ಅಂತ ತುಂಬ ಶಾರ್ಟ್ ವಿಡಿಯೋಗಳಲ್ಲಿ ಹಾಕಿದ್ರು. ಆದರೆ ಇದು ಇರೋದು ಅಂಕೋಲ ತಾಲೂಕಿನ ವಾಸರಕುದ್ರಿಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೇಲಿನಗುಳಿ ಅನ್ನುವಂಥ ಗ್ರಾಮದಲ್ಲಿ. ಹಾಗೆ ಈ ಹೊಸದೇವತಾ ಫಾಲ್ಸ್ ಯಾಕೆ ಈ ಹೆಸರು ಬಂತಂತ ಹೇಳ್ತೀನಿ ನಿಮಗೆ. ನೋಡಿ, ಪ್ರವಾಸಿಗರಿಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ನೋಡಿ, ನಾ ಹೇಳಿದ್ನಲ್ಲ ಆವಾಗಲೇ, ಅದೇ ನೀರು ಕೆಳಗಡೆ ಬರ್ತಿರೋದಂತ ಇದೆ. ನೋಡಿ ಯಾವ ರೀತಿ ಸೂಚನೆಗಳನ್ನ ಫಲಕದ ಮೂಲಕ ಇಟ್ಟಿದ್ದಾರೆ. ಆದರೆ ಈಗ ಯಾರಿಗೂ ಅಲೌಡ್ ಇಲ್ಲ. ಆಗಲೇ ತುಂಬ ಜನ ಬರ್ತಿದ್ದು, ಬಂದು ಈಗ ಹೊಸದೇವತಾ ಫಾಲ್ಸ್ಗೆ ಯಾರು ಬರ್ದೇ ಇರುವಷ್ಟು ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಒಂದು ದೇವಸ್ಥಾನ ಇದೆ ಅಂತ ಅನ್ಸುತ್ತೆ. ನಾವೇನ್ ಮಾಡ್ಬೇಕಂದ್ರೆ ನಮ್ಮ ಪಾದರಕ್ಷೆಗಳನ್ನ ಇಲ್ಲೇ ಬಿಟ್ಟು ಮುಂದೆ ಹೋಗ್ಬೇಕು. ಯಾಕಂದ್ರೆ
ದೇವಸ್ಥಾನ ಇರುವಂತ ಪ್ರದೇಶದಲ್ಲಿ ಅಲ್ಲಿಯ ಸ್ಥಳೀಯ ಜನರ ಆಚಾರ ವಿಚಾರ ಹಾಗೆ ಶುದ್ಧತೆ ಅನ್ನೋದಿರ್ತದೆ. ಅಲ್ಲಿ ನಾವು ಹೊರಗಡೆಯಿಂದ ಇಲ್ಲಿಗೆ ಬಂದಿದ್ದೀವಿ ಅಂದ್ರೆ ಅದನ್ನ ಕಾಪಾಡ್ಕೊಂಡು ಹೋಗ್ಬೇಕೆ ವಿನಃ ಅದನ್ನ ಕಳೆಯುವಂತ ಪ್ರಯತ್ನ ಮಾಡಬಾರ್ದು. ಇಲ್ಲಿನ ಗ್ರಾಮಸ್ಥರು ಪೂಜೆ ಮಾಡುವಂತ ಒಂದು ದೇವಸ್ಥಾನ ಇಲ್ಲಿದೆ, ಹಾಗೆ ಇನ್ನೊಂದು ಆ ಕಡೆ ಇದೆ. ಇದೇ ನೋಡಿ ಹೊಸ ದೇವತಾ ವಾಟರ್ ಫಾಲ್ಸ್. ಹೇಗಾಗಿದೆ ಅಂದ್ರೆ ಇಲ್ಲಿ ಎಲ್ಲ ಸಂಪೂರ್ಣ ಸ್ಥಳಗಳಲ್ಲಿ ಈ ರೀತಿ ಪಾಚಿ ತುಂಬಿಕೊಂಡಿದೆ. ಇಂಥ ಜಾಗಗಳಲ್ಲಿ ಕಾಲು ಹಾಕಿದ್ರೆ ನಿಲ್ಲೋದೇ ಇಲ್ಲ, ಸಂಪೂರ್ಣ ಜಾರ ಹೋಗ್ತದೆ. ಮಳೆಗಾಲದಲ್ಲಿ ಮೇಲ್ಗಡೆ ಗುಡ್ಡದ ಮೇಲೆ ಏನಾದರೂ ಮಳೆ ಬಂದ್ರೆ ತಕ್ಷಣ ಕೆಲವು 10 ನಿಮಿಷಗಳಲ್ಲಿ ಇದು ಪ್ರವಾಹದ ರೀತಿಯಲ್ಲಿ ಹರಿದು ಬರ್ತದೆ. ಅಂತ ಸಂದರ್ಭದಲ್ಲಿ ನೀವು ದೂರದ ಊರಿನಿಂದ ಬಂದಂಥವರು ತಪ್ಪಿಸಿಕೊಳ್ಳುವುದಕ್ಕೆ ಅಸಾಧ್ಯ. ಇಲ್ಲಿನ ಲೋಕಲ್ ಜನರಿಗೆ ಇಲ್ಲಿ ಬಂದ್ರೆ ತಪ್ಪಿಸಿಕೊಳ್ಳುವಂತ ಮಾಹಿತಿ ಕೂಡ ಇರ್ತದೆ. ಆದ್ರೆ ನೀವು ದೂರದಿಂದ ಬರುವವರಿಗೆ ಈಜು ಬರದೇ ಇರುವಂತ ಪ್ರದೇಶಗಳಿಗೆ ಬಂದವಾಗ ಇಂಥದ್ದೇನಾದರೂ ಘಟನೆ ನಡೆದ್ರೆ ತಪ್ಪಿಸಿಕೊಳ್ಳುವುದಕ್ಕೆ ಅಸಾಧ್ಯವಾದಂತ ಪರಿಸ್ಥಿತಿ ಬರ್ತದೆ. ಇಲ್ಲಿ ಕಾಣ್ತಾ ಇರುವಂತ ಈ ದೇವಸ್ಥಾನನೇ ಹೊಸ ದೇವಸ್ಥಾನ ಅನ್ನುವಂಥದ್ದು. ಇಲ್ಲಿನ ಮೇಲಿನ ಗುಳಿಯ ಗ್ರಾಮಸ್ಥರು ಈ ದೇವರನ್ನ ಗ್ರಾಮ ದೇವರಾಗಿ ಪೂಜೆಯನ್ನ ಮಾಡ್ತಾರೆ. ಹಾಗೆ ಬಂಡಿ ಹಬ್ಬದ ಸಮಯದಲ್ಲಿ ಕಳಸ ಬೇರೆ ದೇವಸ್ಥಾನದಿಂದ ಈ ದೇವಸ್ಥಾನಕ್ಕೆ ಬರ್ತದೆ ಅನ್ನುವಂಥದ್ದನ್ನ ಇಲ್ಲಿಯ ಸ್ಥಳೀಯರು ಹೇಳ್ತಾರೆ. ಹಾಗಾಗಿ ಇಲ್ಲಿ ಅಷ್ಟು ಶುದ್ಧವಾಗಿ ಮಡಿವಂತಿಕೆಯಿಂದ ಅವರು ಈ ದೇವರನ್ನ ಪೂಜಿಸುತ್ತಾ ಗ್ರಾಮ ದೇವರು ಎನ್ನುವುದಾಗಿ ಪೂಜೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಇಂಥ ಒಂದು ಸುಂದರವಾದ ಸ್ಥಳದಲ್ಲಿ ಪ್ರಕೃತಿಯ ಮಡಿಲಿನಿಂದ ಆ ಕಡೆಯಿಂದ ಜಲಧಾರೆ ಧುಮ್ಮಿಕ್ತಾ ಇರುವಂಥದ್ದು ಮನಸ್ಸಿಗೆ ಸಂತೋಷ ಹಾಗೂ ನೋಡುವುದಕ್ಕೂ ಕೂಡ ಆನಂದವನ್ನು ಉಂಟು ಮಾಡ್ತದೆ. ಆದರೆ ಇಂಥ ಸ್ಥಳಗಳಿಗೆ ನಾವು ಬಂದವಾಗ ಆದಷ್ಟು ಮಡಿವಂತಿಕೆಯಿಂದ ಶುದ್ಧಾಚಾರದಿಂದ ಇರಬೇಕೇ ಹೊರತು ಇಲ್ಲಿ ಬಂದು ಪಾರ್ಟಿ ಅದು ಇದು ಎಲ್ಲ ಮಾಡಿ ಈ ಪರಿಸರವನ್ನ ಹಾಳು ಮಾಡುವಂತ ಪ್ರಯತ್ನ ಮಾಡಬಾರ್ದು. ಈ ಜಾಗ ನೋಡುವುದಕ್ಕೆ ತುಂಬಾ ಸೂಪರ್ ಆಗಿದೆ. ಆದ್ರೆ ಇಲ್ಲಿ ಬಂದಂತ ಜನರು ಬಿಯರ್ ಹಾಗೆ ಇನ್ನಿತರ ಮದ್ಯಪಾನಗಳನ್ನ ಮಾಡಿ ಇಲ್ಲಿ ಪ್ಲಾಸ್ಟಿಕ್ ಮುಂತಾದ ಕಸಗಳನ್ನ ಎಸೆದು ಈ ನೀರನ್ನ ಮಲಿನ ಮಾಡುವುದಕ್ಕೆ ಹೊರಟಿದ್ರು. ನೋಡಿ, ಹೊಸದೇವತಾ ಫಾಲ್ಸ್ಗೆ ಬರೋದಕ್ಕೆ ನಿರ್ಬಂಧ ಹೇರಿದ್ದು ಒಂದೇ ಒಂದು ಕಾರಣ. ಇಲ್ಲಿ ನೋಡಿ, ಪ್ಲಾಸ್ಟಿಕ್ ಪೂರ್ತಿಯಾಗಿ ಮಲಿನ ಮಾಡಿಬಿಟ್ಟಿದ್ದಾರೆ ಈ ಪ್ರದೇಶವನ್ನ. ಹಾಗೆ ಈ ಕಡೆ ನೋಡಿ ಬಿಯರ್ ಬಾಟಲಿಗಳು, ಗ್ಲಾಸಿನ ಬಾಟಲಿಗಳು ಎಲ್ಲೆಂದರಲ್ಲಿ ಎಸೆದು ಹೋಗಿದ್ದಾರೆ. ಇಂಥ ಪ್ರದೇಶಗಳಿಗೆ ಬಂದಾಗ ಇಲ್ಲಿನ ಪ್ರಕೃತಿ ಸೌಂದರ್ಯವನ್ನ ನೋಡ್ಕೊಂಡು ಖುಷಿ ಪಟ್ಟುಕೊಂಡು ಹೋಗ್ಬೇಕೇ ವಿನಃ ಇಂಥದ್ದೆಲ್ಲ ಮಾಡಿದ್ರೆ ಗ್ರಾಮಸ್ಥರಿಗೂ ಕೂಡ ಮನಸ್ಸಿಗೆ ಬೇಸರವಾಗ್ತದೆ. ಅಷ್ಟೇ ಅಲ್ಲ, ಇದು ಮಾಡಲೇಬಾರ್ದು. ಪ್ರಕೃತಿ ನಿರ್ಮಿತವಾದಂಥ ಇಂಥ ಜಲಪಾತಗಳಲ್ಲಿ ಇಂತಹ ಪರಿಸರ ಮಾಲಿನ್ಯ ಮಾಡುವಂತ ಕೆಲಸವನ್ನ ಮಾಡಲೇಬಾರ್ದು. ಇದು ರಿಸರ್ವ್ ಫಾರೆಸ್ಟ್ ಆಗಿರೋದ್ರಿಂದ ಇಲ್ಲಿ ಪ್ರಕೃತಿಗೆ ಸೀಮಿತವಾದಂತ ಒಂದು ನದಿ ಹಾಗೆ ಪ್ರಾಣಿಗಳಿಗೆ ಕುಡಿಯುವುದಕ್ಕೆ ನೀರನ್ನ ವ್ಯವಸ್ಥೆ ಮಾಡುವಂತ ನದಿ ಕೂಡ ಇದೆ ಆಗಿರೋದ್ರಿಂದ ಜನರು ಬಂದು ಗಲಾಟೆ ಮಾಡಿದ್ರೆ ಪ್ರಾಣಿಗಳು ನೀರನ್ನ ಕುಡಿಯುವುದಕ್ಕೆ ಇಲ್ಲಿಗೆ ಬರೋದಿಲ್ಲ. ಹಾಗೆ ಇಲ್ಲಿಯ ಪ್ರಕೃತಿ ನಾಶ ಆಗ್ತದೆ ಅನ್ನುವಂತ ಕಾರಣದಿಂದ ಇಂತಹ ಪ್ರದೇಶಗಳನ್ನ ಆದಷ್ಟು ಕಾಪಾಡಿಕೊಳ್ಳಬೇಕು ಅನ್ನುವಂತ ಪ್ರಯತ್ನದಲ್ಲಿ ಅರಣ್ಯ ಅಧಿಕಾರಿಗಳು ಈ ಒಂದು ಪ್ರದೇಶಕ್ಕೆ ಜನರಿಗೆ ಪ್ರವೇಶ ಇಲ್ಲ ಅಂತ ಹೇಳಿದ್ದಾರೆ. ಹಾಗೆ ಗ್ರಾಮಸ್ಥರ ಒತ್ತಾಯ ಕೂಡ ಆಗಿತ್ತು. ನಾನು ಕಳೆದಿರೋ ಕ್ಷಣಗಳಲ್ಲಿ ನನಗೆ ಗೊತ್ತಿರುವಷ್ಟು ಮಾಹಿತಿನ ನೀಡಿದ್ದೀನಿ. ನಿಮಗೇನಾದ್ರೂ ವಿಡಿಯೋ ಇಷ್ಟ ಆದರೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನೆಲ್ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಇಲ್ಲಿಗೆ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋ ಒಂದಿಗೆ ಸಿಗೋಣ. ಬಾಯ್.